ಕೆಆರ್ಪುರದ ಗಾರ್ಡನ್ ಸಿಟಿ ಕಾಲೇಜಿನ ಪಕ್ಕದ ಬಟರಹಳ್ಳಿ ರಸ್ತೆಯಲ್ಲಿ ನಿಷೇಧಿತ ಮಾದಕ ವಸ್ತು ಡ್ರಗ್ಸ್ ಮಾರಾಟ ಮಾಡುತ್ತಿದ್ದ ಇಬ್ಬರು ವಿದೇಶಿ ಡ್ರಗ್ ಪೆಡ್ಲರ್ಗಳನ್ನು ಸಿಸಿಬಿ ಮಾದಕ ದ್ರವ್ಯ ನಿಗ್ರಹ ದಳ ಬಂಧಿಸುವಲ್ಲಿ ಯಶಸ್ವಿಯಾಗಿದೆ. ಇಬ್ಬರು ವಿದೇಶಿ ಡ್ರಗ್ ಪೆಡ್ಲರ್ಗಳು ಡ್ರಗ್ಸ್ ಮಾರಾಟ ಮಾಡುತ್ತಿದ್ದಾರೆಂಬ ಖಚಿತ ಮಾಹಿತಿಯೊಂದು ಸಿಸಿಬಿ ಮಾದಕ ದ್ರವ್ಯ ನಿಗ್ರಹ ದಳಕ್ಕೆ ಬರುತ್ತದೆ. ಕೂಡಲೇ ಕಾರ್ಯಪ್ರವೃತ್ತರಾದ ಅಧಿಕಾರಿ ಮತ್ತು ಸಿಬ್ಬಂದಿಗಳ ತಂಡ ಕಾರ್ಯಾಚರಣೆ ನಡೆಸಿ ಡ್ರಗ್ ಮಾರಾಟದಲ್ಲಿ ತೊಡಗಿದ್ದ ಡ್ರಗ್ ಪೆಡ್ಲರ್ಗಳನ್ನು ವಶಕ್ಕೆ ಪಡೆದು ಅವರ ಬಳಿಯಿದ್ದ 17 ಲಕ್ಷ ರೂಪಾಯಿ ಮೌಲ್ಯದ ನಿಷೇಧಿತ ಮಾದಕ ವಸ್ತುವಾದ 108 ಗ್ರಾಂ ಬಿಳಿ ಬಣ್ಣದ MDMA ಕ್ರಿಸ್ಟಲ್, 2 ಮೊಬೈಲ್ ಫೋನ್ ಹಾಗೂ 1 ದ್ವಿಚಕ್ರ ವಾಹನವನ್ನು ವಶಪಡಿಸಿಕೊಂಡಿದ್ದಾರೆ. ಡ್ರಗ್ ಪೆಡ್ಲಿಂಗ್ನಲ್ಲಿ ತೊಡಗಿರ್ತಕ್ಕಂಥ ಇಬ್ಬರು ವಿದೇಶಿ ಪ್ರಜೆಗಳನ್ನು ನಮ್ಮ ಸಿಸಿಬಿಯ ಮಾದಕ ದ್ರವ್ಯ ನಿಗ್ರಹ ದಳದ ಅಧಿಕಾರಿ ಮತ್ತು ಸಿಬ್ಬಂದಿಗಳು ಪತ್ತೆ ಹಚ್ಚುವಲ್ಲಿ ಯಶಸ್ವಿಯಾಗಿದ್ದಾರೆ. 28 ಫೆಬ್ರವರಿ ಕೆಆರ್ಪುರಂ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಒಂದು ಪ್ರಕರಣ ಬೆಳಕಿಗೆ ಬಂದಿದ್ದು, ಒಟ್ಟು 108.6 ಗ್ರಾಂ ಬಿಳಿ ಬಣ್ಣದ MDMA ಕ್ರಿಸ್ಟಲ್ ಮತ್ತು 2 ಮೊಬೈಲ್ ಫೋನ್, 1 ದ್ವಿಚಕ್ರ ವಾಹನವನ್ನು ಪೊಲೀಸರು ಅವರಿಂದ ವಶಪಡಿಸಿಕೊಂಡಿದ್ದಾರೆ. ಇಬ್ಬರು ಕೂಡ ವಿದೇಶಿ ಪ್ರಜೆಗಳಾಗಿದ್ದು, ಒಬ್ಬ ವ್ಯಕ್ತಿ ಐವರಿ ಕೋಸ್ಟ್ನವನಾಗಿದ್ದರೆ ಇನ್ನೊಬ್ಬ ನೈಜೀರಿಯಾದವನಾಗಿರ್ತಾರೆ. ಇವರ ಮೇಲೆ ಹಿಂದಿಯೂ ಕೂಡ ಪ್ರಕರಣಗಳು ಇರ್ತಕ್ಕಂಥದ್ದು ಕಂಡುಬಂದಿದೆ. ಒಬ್ಬರ ಮೇಲೆ ಸಂಜಯ್ ನಗರದಲ್ಲಿ ಒಂದು ಪ್ರಕರಣ 21ನೇ ಇಸವಿಯಲ್ಲಿ ಆಗಿದೆ. ಇನ್ನೊಬ್ಬರ ಮೇಲೆ ಕಾಡುಗೋಡಿ ಪೊಲೀಸ್ ಠಾಣೆಯಲ್ಲಿ 21ನೇ ಇಸವಿಯಲ್ಲಿ ಆಗಿರ್ತಕ್ಕಂಥದ್ದು ಕಂಡುಬಂದಿದ್ದು. ಇವರು ಮೇಲೆ ವಾರಂಟ್ಗಳು ಕೂಡ ಪೆಂಡಿಂಗ್ ಇದ್ದು, ವಾರಂಟ್ಗಳಿಗೂ ಕೂಡ ಇವರು ಅಟೆಂಡ್ ಆಗ್ತಾ ಇರಲಿಲ್ಲ. ಈಗ ಪೊಲೀಸರು ಅವರನ್ನು ಬಂಧಿಸಿ ಅವರುಗಳ ಮೇಲೆ ಕ್ರಮವನ್ನು ಕೈಗೊಂಡಿದ್ದಾರೆ.